ಸಾಹಿತ್ಯ ಸಮ್ಮೇಳನದ 5ನೇ ಗೋಷ್ಠಿಯ ವಿಷಯ ಶೈಕ್ಷಣಿಕ ಸಾಧನೆ ಅಂತಕ್ಕಂಥ ವಿಷಯವನ್ನು ಕುರಿತು ನಾನು ಈ ಒಂದು ವಿಷಯವನ್ನು ತಮ್ಮೊಡನೆ ಹಂಚಿಕೊಳ್ತಾ ಇದ್ದೇನೆ. ಇಲ್ಲಿ ಶೈಕ್ಷಣಿಕ ಸಾಧನೆ ಅಂತಕ್ಕಂಥದ್ದು ಎಲ್ಲ ತಂದೆ ತಾಯಂದಿರು ಮತ್ತೆ ಮಕ್ಕಳು ಮತ್ತೆ ಎಲ್ಲ ಶಿಕ್ಷಕ ವರ್ಗದವರು ಬೋಧಕ ವರ್ಗದವರು ಎಲ್ಲರೂ ಇದ್ದೀರಿ. ಶೈಕ್ಷಣಿಕ ಸಾಧನೆ ಅಂತಕ್ಕಂಥದ್ದು ಏನಾಗಿದೆ ಅಂದ್ರೆ ಅಂಕಗಳನ್ನ ಪಡಿತಕ್ಕಂಥದ್ದೇ ಇವತ್ತಿನ ಶಿಕ್ಷಣದ ಅಥವಾ ಶೈಕ್ಷಣಿಕ ಸಾಧನೆ ಅಂತಕ್ಕಂಥದ್ದಾಗಿದೆ. ಅಂಕಗಳನ್ನ 100ಕ್ಕೆ 100 ಅಂಕಗಳನ್ನ ಪಡಿಲೇಬೇಕು ಅಂತಕ್ಕಂಥ ಒತ್ತಡ ವಿದ್ಯಾರ್ಥಿಗಳಿಗೆ ಪೋಷಕರಿಂದ ಮತ್ತು ಶಿಕ್ಷಕರಿಂದ. ಆದ್ರೆ ನಮ್ಮ ಮಕ್ಕಳು ಎಷ್ಟರ ಮಟ್ಟಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡಿತಾರೆ ಅಂತಕ್ಕಂಥದ್ದನ್ನ ಯಾವುದೇ ಪೋಷಕರು ಮತ್ತು ಶಿಕ್ಷಕರು ಗಮನದಲ್ಲಿ ಇಟ್ಟುಕೊಳ್ಳದೆ ಕೇವಲ ಅಂಕಗಳ ಆಧಾರಿತ ಶಿಕ್ಷಣಕ್ಕೆ ಇವತ್ತು ಮಾರು ಹೋಗ್ತಾ ಇದ್ದಾರೆ. ಆ ಅಂಕಗಳ ಆಧಾರಿತ ಶಿಕ್ಷಣ ಜೀವನಾಧಾರಿತ ಶಿಕ್ಷಣದಿಂದ ಮಕ್ಕಳನ್ನು ದೂರ ಮಾಡ್ತಾ ಇದೆ, ಸಮಾಜವನ್ನು ದೂರ ಮಾಡ್ತಾ ಇದೆ. ಎರಡನೇದಾಗಿ ಕೌಶಲ್ಯಾಧಾರಿತ ಶಿಕ್ಷಣದಿಂದ ಆ ಸಮಾಜವನ್ನ ಈ ಭವಿಷ್ಯದ ಪ್ರಜೆಗಳ ದೇಶದ ಭವಿಷ್ಯದ ಪ್ರಜೆಗಳನ್ನು ದೂರವಿಡ್ತಾ ಇದೆ. ಇದು ಯಾವುದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ತಾ ಇಲ್ಲ. ವಿದ್ಯಾರ್ಥಿಗಳು ನಮ್ಮ ಪುಟ್ಟ ಕಂದ ಒಂದು ಮಾತನ್ನ ಹೇಳ್ತು, ಟಿಇಟಿಯನ್ನ ಪರೀಕ್ಷೆ ಬರೆದಿರ್ತಕ್ಕಂಥ 10 ವಿದ್ಯಾರ್ಥಿಗಳಿಗೆ 2 ತಿಂಗಳು ಬಿಟ್ಟ ನಂತರ ಒಂದು ಪರೀಕ್ಷೆಯನ್ನ ಮಾಡಿದ್ರು. ಆ ಎಲ್ಲ 10 ವಿದ್ಯಾರ್ಥಿಗಳು 55% ಅಂಕಗಳನ್ನು ಪಡೆದಿದ್ರು. ಮೊದಲಿಗೆ 100ಕ್ಕೆ 100 ಪಡೆದಿರ್ತಕ್ಕಂಥವ್ರು 2 ತಿಂಗಳ ನಂತರ 55 ಪಡ್ಕೊಂಡಿದ್ರು. ಇದು ಶೈಕ್ಷಣಿಕ ಸಾಧನೆ ಅಲ್ಲ. ಇದನ್ನು ನಾವು ಶೈಕ್ಷಣಿಕ ಸಾಧನೆ ಅಂದ್ಕೊಳ್ಳಿಕ್ಕೆ ಸಾಧ್ಯನೂ ಕೂಡ ಇಲ್ಲ. ಕಾರಣ ಏನಂದ್ರೆ 2 ತಿಂಗಳು ಬಿಟ್ಟು ಆ ಒಬ್ಬ ವಿದ್ಯಾರ್ಥಿ ಅಷ್ಟೇ ಅಂಕಗಳನ್ನು ಪಡೆದ್ರೆ ಅದನ್ನ ನಾವು ಶೈಕ್ಷಣಿಕ ಸಾಧನೆ ಅಂತ ಹೆಮ್ಮೆಯಿಂದ ಎದೆ ತಟ್ಟಿ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಯಾಕೆ ಈಗ ಆಗ್ತಾ ಇದೆ? ಇಲ್ಲಿ ಹಲವಾರು ಕಾರಣಗಳಿದಾವು. ನನ್ನನ್ನ ಒಳಗೊಂಡು ನಿಮ್ಮೆಲ್ಲರನ್ನ ಒಳಗೊಂಡು ಇವತ್ತಿನ ವ್ಯವಸ್ಥೆಯನ್ನು ಒಳಗೊಂಡು ಸರ್ಕಾರಗಳು ನಡೆಸ್ತಕ್ಕಂಥ ಇವತ್ತು ಶೈಕ್ಷಣಿಕ ನೀತಿಗಳನ್ನ ಒಳಗೊಂಡು ಇವೆಲ್ಲವೂ ಕೂಡ ಅದಕ್ಕೆ ಕಾರಣೀಭೂತವಾಗಿದ್ದವು. ಯಾರು ಕೂಡ ನಾವು ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ನಾವೆಲ್ಲರೂ ಕೂಡ ಮೂಕ ವಿಸ್ಮಿತರಾಗಿ ಅವೆಲ್ಲವುಗಳನ್ನ ನಮ್ಮ ಮೇಲೆ ನಾವೇ ಹೇಳ್ಕೊಳ್ತಾ ಇದ್ದೀವಿ. ಯಾರು ಪ್ರಶ್ನೆ ಮಾಡದೆ ಹೋದಾಗ ಆ ಸರ್ಕಾರಗಳಾಗ್ಲಿ ಅಥವಾ ಯಾವುದೇ ಸಂಸ್ಥೆಗಳಾಗಲಿ ನಮ್ಮ ಮೇಲೆ ಒತ್ತಡಗಳನ್ನು ಏರ್ತಾನೆ ಹೋಗ್ತಿದ್ದವು. ಅವುಗಳನ್ನು ನಾವು ಆ ಭಾರವನ್ನು ಹೊರಲೇಬೇಕಾಗ್ತಾ ಇದೆ. ಈಗ ಸಮಾಜದಲ್ಲಿ ಶೈಕ್ಷಣಿಕ ಸಾಧನೆ ಅಂತಕ್ಕಂಥದ್ದು ಆ ದುಸ್ಥಿತಿಗೆ ಬಂದು ನಿಂತಿದೆ. ನಾವು ಮುಂದಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಸ್ವತಂತ್ರ ಸಿಗದಕ್ಕಿಂತ ಪೂರ್ವದಲ್ಲಿ ಸ್ವತಂತ್ರ ಸಿಕ್ಕ ನಂತರ ನಾವು ಶೈಕ್ಷಣಿಕವಾಗಿ ಯಾವ ರೀತಿ ಸಾಧನೆಯನ್ನು ಮಾಡ್ತಾ ಇದ್ದೇವೆ, ಯಾವ ರೀತಿ ದಾಪುಗಳನ್ನು ಇಡ್ತಾ ಇದ್ದೇವೆ ಜಗತ್ತಿನಲ್ಲಿ ಭಾರತೀಯರು, ಆ ಜಗತ್ತಿನ ಅಲ್ಲಿ ದಾಪುಗಳನ್ನು ಏನು ಇಟ್ಟಿದ್ದಾವೆ ಮತ್ತೆ ಪುನಃ ಶೂನ್ಯಕ್ಕೆ ಮರಳತಕ್ಕಂಥ ದಿನಗಳು ಬಹಳ ಹತ್ರನೂ ಕೂಡ ಇದ್ದಾವೆ. ಶೈಕ್ಷಣಿಕ ಸಾಧನೆಯಲ್ಲಿ ಶೂನ್ಯಕ್ಕೆ ದೊಡ್ಡ ಶೂನ್ಯಕ್ಕೆ ಮರಳುವಂತ ದಿನಗಳು ಬಹಳ ಹತ್ರ ಇದ್ದಾವೆ. ಆದ್ರೆ ಅದ್ಯಾವುದನ್ನು ಕೂಡ ನಾವು ಯೋಚನೆ ಮಾಡಿದ್ರೆ ಇವತ್ತಿನ ಸಾಧನೆಯನ್ನು ದೊಡ್ಡದಾಗಿ ಬಿಂಬಿಸ್ಕೊಳ್ತಾ ನಾವು ಮುಂದೆ ಸಾಗ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಪೋಷಕರು ಅರ್ಥ ಮಾಡ್ಕೊಳ್ಬೇಕು. ತಮ್ಮ ಮಕ್ಕಳು ಪಡೆಯುವಂತ ಅಂಕಗಳ ಒಂದು ಆಧಾರದ ಮೇಲೆ ಆ ಮಕ್ಕಳ ಸಾಧನೆಯನ್ನು ಅಳಿಬೇಡ್ರಿ. ಆ ಮಕ್ಕಳಿಗೆ ಕೌಶಲ್ಯಾಧಾರಿತ, ಜೀವನಾಧಾರಿತ ಮತ್ತು ತಮ್ಮ ಮನೆಯಾಧಾರಿತ, ತಾಯಿ ಆಧಾರಿತ ಶಿಕ್ಷಣವನ್ನ ಕೊಡಿಸುವಂತ ಒಂದು ಪ್ರಯತ್ನವನ್ನ ಮಾಡಿ. ಆಗ್ಲೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಚನ್ನಗಿರಿ ತಾಲೂಕು ಅಧ್ಯಕ್ಷರು ಮಧುಕುಮಾರ್ ಹೇಳ್ತಾ ಇದ್ರು, ತಾಯಿನೇ ಮನೆಯಲ್ಲಿ ಡ್ಯಾಡಿ ಮಮ್ಮಿ ಅಂತ ಹೇಳ್ಕೊಟ್ಟಾಗ ಆ ಮಗು ಅದೇ ದಿಕ್ಕಿನಲ್ಲಿ ಸಾಗ್ತಾ ಹೋಗ್ತಾ ಇದೆ. ನಮ್ಮ ಮಾತೃಭಾಷೆ ನಮ್ಮ ಸಂಸ್ಕೃತಿ, ಅವಳು ನಮ್ಮ ತಾಯಿ, ನಮ್ಮ ತಾಯಿಯ ಒಂದು ಪ್ರೀತಿಯನ್ನು ನಾವು ಮರೀತಾ ಇದ್ದೇವೆ ಅಂದಾಗ ನಮ್ಮ ಶಿಕ್ಷಣ ಇನ್ನು ಯಾವ ದಿಕ್ಕಿಗೆ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಕೂಡ ನಾವೇ ಕೂಡ ಆಲೋಚನೆ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಇವತ್ತೇನಾಗ್ತಾ ಇದೆ, ಸರ್ಕಾರಗಳು ರೂಪಿಸುವಂತ ಶಿಕ್ಷಣ ನೀತಿಗಳನ್ನ ನಾವು ಹಾಗೂ ಪ್ರಜೆಗಳು ನಾವೆಲ್ಲರೂ ಪ್ರಶ್ನೆ ಮಾಡಬೇಕು. ನಮ್ಮ ತೆರಿಗೆಯ ಹಣವನ್ನ 16,000 ಕೋಟಿ ರೂಪಾಯಿ ಗಂಟಲೆ ಶಿಕ್ಷಣ ಕ್ಷೇತ್ರಕ್ಕೆ ಕೊಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ದುರುಪಯೋಗವಾಗ್ತಾ ಇದೆ, ನಮಗೆ ಹೇಗೆ ಸದ್ಬಳಕೆ ಆಗ್ತಾ ಇದೆ? ಇವತ್ತು ಅವು ರೂಪಿಸುವಂತ ಶಿಕ್ಷಣ ನೀತಿಗಳು ಎಲ್ಲ ನಮ್ಮ ಕನ್ನಡ ಶಾಲೆಗಳು, ಸರ್ಕಾರಿ ಶಾಲೆಗಳು ಇವತ್ತು ಕದ ಆಗ್ತಾ ಇದ್ದಾವೆ. ಇವತ್ತು ಕಾನ್ವೆಂಟ್ಗಳು, ಆಂಗ್ಲ ಮಾಧ್ಯಮ ಶಾಲೆಗಳು ವೈಭವೀಕರಿಸ್ತಾ ಇದ್ದಾವೆ. ಅವರಿಗೆ ಲಕ್ಷಾಂತರ ಡೊನೇಷನ್ ಅನ್ನ, ಫೀಸನ್ನ ನಾವೇ ವಾಲಂಟಿಯರಿಯಾಗಿ ನಾವೇ ಮುಂದೆ ನಿಂತು ಅವರಿಗೆ ಫೀಸನ್ನ ಕೊಟ್ಟು, ಡೊನೇಷನ್ ಕೊಟ್ಟು ನಮ್ಮ ಮಕ್ಕಳನ್ನ ಅಲ್ಲಿ ನಾವು ಸೇರಿಸ್ತಾ ಇದ್ದೇವೆ. ಅದೇ ನಮ್ಮ ತೆರಿಗೆ ಹಣವನ್ನು ವ್ಯಯ ಮಾಡಿ ಸರ್ಕಾರಿ ಶಾಲೆಗಳನ್ನು ತೆರೆದು ಸಕಲ ಸವಲತ್ತುಗಳನ್ನು ಒದಗಿಸುವಂತ ಸರ್ಕಾರಿ ಶಾಲೆಗಳನ್ನು ನಾವೆಲ್ಲರೂ ಕೂಡ ಪ್ರೇರೇಪಿಸ್ತಾ ಇದ್ದೇವೆ. ಮುಚ್ಚಲಿಕ್ಕೆ, ತೆರಲಿಕ್ಕೆ ಅಲ್ಲ,
ಅದರ ಅಭಿವೃದ್ಧಿ ಪಡಿಸಲಿಕ್ಕೆ ಅಲ್ಲ, ಮುಚ್ಚಲಿಕ್ಕೆ ಪ್ರೇರೇಪಣೆಯನ್ನು ಕೊಡ್ತಿದ್ದೀವಿ. ಇದು ಮುಂದಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಹಣವುಳ್ಳವರಿಗೆ ಮಾತ್ರ ಶಿಕ್ಷಣ ಅಂತಕ್ಕಂಥ ದಿನಗಳು ಬಹಳ ದೂರ ಇಲ್ಲ, ಬಹಳ ಹತ್ರ ಇದ್ದಾವೆ. ಹಣವುಳ್ಳವರಿಗೆ ಶಿಕ್ಷಣ ಆಗಬಾರದು, ಇದು ಸಮಾಜದ ಅಸಮತೋಲನಕ್ಕೆ ಕಾರಣ ಆಗ್ತಾ ಇದೆ. ಸಮಾಜದಲ್ಲಿ ಎಲ್ಲರಿಗೂ ಕೂಡ ಶಿಕ್ಷಣ ಸಿಗಬೇಕು. ಸರ್ವರಿಗೂ ಕೂಡ ಶಿಕ್ಷಣ ಸಿಕ್ಕಾಗ ಸಮಾಜದಲ್ಲಿ ಸಮಾನತೆಯನ್ನ ಎತ್ತಿ ತೋರಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಬಂಧುಗಳೇ, ನಮ್ಮ ಪತ್ರಕರ್ತರ ಮಿತ್ರರ ಊಟಕ್ಕೆ ಹೋದ್ರು, ಅವರಿದ್ರಿಗೆ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕಾಗಿತ್ತು ನಾನು. ಇದು ಸಮಾಜದ ಮುಖ್ಯ ವಾಹಿನಿಗೆ ಎಲ್ಲರೂ ಕೂಡ ಓದಬೇಕು, ಎಲ್ಲರೂ ಕೂಡ ಎಲ್ಲರ ಬಾಯಲ್ಲೂ ಕೂಡ ಚರ್ಚೆ ಆಗಬೇಕು ಇಂಥ ವಿಚಾರಗಳೆಲ್ಲವೂ ಕೂಡ. ಇದು ಕೇವಲ ಗೋಷ್ಠಿಯಲ್ಲಿ ಚರ್ಚೆ ಆಗಿ ಹೋದ್ರೆ ನಾವು ಮನೆಗೆ ಊಟ ಮಕ್ಕಳ ಸಾಕಾಗಲ್ಲ. ಇದು ಎಲ್ಲ ಸಂಘಟನೆಗಳ ಮಧ್ಯೆ, ಜನಸಾಮಾನ್ಯರ ಮಧ್ಯೆ ಇಂಥ ಎಲ್ಲ ವಿಚಾರಗಳ ಚರ್ಚೆ ಆದಾಗ ಇದು ಒಂದು ತಾರ್ಕಿಕ ಹಂತಕ್ಕೆ ಹೋಗಿ ಇದಕ್ಕೆ ಒಂದು ಪರಿಹಾರವನ್ನು ನಾವೆಲ್ಲರೂ ಕೂಡಿ ಹುಡುಕಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಬಂಧುಗಳೇ, ಮುಂದಿನ ದಿನಗಳಲ್ಲಿ ಕೇವಲ ಆಗದ ಹೋದ್ರೂ ಕೂಡ ಪರವಾಗಿಲ್ಲ, ತಮ್ಮ ಮಕ್ಕಳನ್ನ ಒಂದು ನಮ್ಮ ಸರ್ಕಾರಿ ಶಾಲೆಗಳು ಕನ್ನಡ ಭಾಷೆಯನ್ನು ಆಧರಿಸಿರ್ತಕ್ಕಂಥ ಶಿಕ್ಷಣವನ್ನ, ಮಾತೃಭಾಷೆಯನ್ನು ಆಧರಿಸಿರ್ತಕ್ಕಂಥ ಶಿಕ್ಷಣವನ್ನ ನಾವು ಕೊಡಿಸುವಂತ ನಿಟ್ಟಿನಲ್ಲಿ ಮುಂದಾಗಬೇಕಾಗ್ತಾ ಇದೆ. ಕೇವಲ ಮಾತೃಭಾಷೆಯ ಶಿಕ್ಷಣವನ್ನು ಕೊಡಿಸ್ರಿ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಮಾತೃಭಾಷೆಗೆ ಮೊದಲ ಆದ್ಯತೆಯನ್ನು ನಾವು ಕೊಡಬೇಕು. ಆಮೇಲೆ ನಮ್ಮ ಉದ್ಯೋಗಕ್ಕೋಸ್ಕರವಾಗಿ, ನಮ್ಮ ಹೊಟ್ಟೆಪಾಡಿಗೋಸ್ಕರವಾಗಿ ನಾವು ಬೇರೆ ಭಾಷೆಯನ್ನು ಕಲೀಲಿಕ್ಕೆ ತೊಂದರೆ ಇಲ್ಲ. ಆದರೆ ಆ ಬೇರೆ ಭಾಷೆಯನ್ನು ಕಲಿಯುವಂಥ ಧಾವಂತದಲ್ಲಿ ನಮ್ಮ ತಾಯಿಯನ್ನು ನಾವು ಮರಿತಾ ಇದ್ದೇವೆ. ಹಾಗಾಗಿ ಇವತ್ತು ಏನಾಗಿದೆ ಅಂದರೆ, ಬೆಂಗಳೂರಲ್ಲಿ 25ರಿಂದ 30 ಲಕ್ಷ ತಮಿಳಿಗರಿದ್ದಾರೆ, ಈ ಕಡೆ ಬಳ್ಳಾರಿಯಲ್ಲಿ ತೆಲುಗಿನವರು ಇದ್ದಾರೆ, ಈ ಕಡೆ ಬೆಳಗಾವಿ ಮತ್ತು ಬಾಗಲಕೋಟೆಯಲ್ಲಿ ಬಂದರೆ ಮರಾಠಿಗರಿದ್ದಾರೆ, ಈ ಕಡೆ ಕೊಂಕಣಿಯವರು ಇದ್ದಾರೆ. ಗೋವಾ ಈ ಕಡೆ ಕೊಡಗು ಆ ಕಡೆ ಬಂದರೆ ಗೋವಾದವರು ಕೊಂಕಣಿಯವರು ಆವರಿಸಿಕೊಂಡಿದ್ದಾರೆ. ನಾವು ಮತ್ತೆ ದಾವಣಗೆರೆ, ಚಿತ್ರದುರ್ಗ ಈ ಭಾಗದಲ್ಲಿ 2-3 ಜಿಲ್ಲೆಯಲ್ಲಿ ಶುದ್ಧ ಮತ್ತು ಅಚ್ಚ ಕನ್ನಡವನ್ನು ಮಾತಾಡ್ಕೊಳ್ಳ ನಾವೆಲ್ಲ ಕೂಗ್ತಾ ಇದ್ದೇವೆ, ಕನ್ನಡ 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 ಅಂತ. ಅದು ಯಾರಿಗೆ ಮುಟ್ಟುತ್ತೋ ಯಾರಿಗೆ ತಟ್ಟುತ್ತೋ ಗೊತ್ತಿಲ್ಲ. ಹಾಗಾಗಿ ಬಂಧುಗಳೇ, ನನಗೆ ಸಿಕ್ಕ ಅಲ್ಪ ಅವಕಾಶದಲ್ಲಿ ಈ ಶೈಕ್ಷಣಿಕ ಸಾಧನೆ ಅಂದ್ರೆ ಕೇವಲ ಅಂಕಗಳ ಆಧಾರಿತವಾಗಿ ಮಕ್ಕಳ ಶೈಕ್ಷಣಿಕ ಸಾಧನೆಯನ್ನು ಅಳಿಬಾರದು. ಮಗು 10 ಮಾರ್ಕ್ಸ್ ತಗೊಳ್ಳಿ, ಅದು ತನ್ನ ಜ್ಞಾನವನ್ನ ಯಾವ ಮಟ್ಟಕ್ಕೆ ತನ್ನಲ್ಲಿ ವಿಸ್ತರಿಸಿಕೊಂಡಿದೆ ಅಂತಕ್ಕಂಥದ್ದನ್ನು ತಾವು ಮನದಟ್ಟು ಮಾಡ್ಕೊಳ್ಳಿ. ಅದರ ಮಾನದಂಡದ ಮೇಲೆ, ಅದರ ಅಳತೆಗೋಲಿನ ಮೇಲೆ ಆ ಮಗುವಿನ ಶಿಕ್ಷಣದ ಒಂದು ಸಾಧನೆಯನ್ನು ಅಳಿರಿ ಅನ್ನುವಂಥ ಮಾತನ್ನು ಹೇಳ್ತಾ ನನಗೆ ಒಂದು ಕೊಟ್ಟ ಸಣ್ಣ ಅವಕಾಶವನ್ನ, ನನ್ನ ಒಂದು ಅಲ್ಪ ವಿಚಾರಗಳ ತಮ್ಮೊಡನೆ ಹಂಚಿಕೊಂಡಿದ್ದೇನೆ. ಇನ್ನು ಹಲವಾರು ವಿಚಾರಗಳು ಶೈಕ್ಷಣಿಕವಾಗಿ ಹೇಳಲಿಕ್ಕೆ ಬಾಕಿ ಇದೆ. ಆದರೆ ಇಲ್ಲಿ ವೇದಿಕೆಯಲ್ಲಿ ಸಮಯದ ಅಭಾವ ಇರೋದ್ರಿಂದ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.